ಎಪ್ಸ್ಟೀನ್ ಪ್ರಕರಣದ ಅಧಿಕಾರ ಮತ್ತು ಅಪರಾಧದ ರಹಸ್ಯದ ಕಥೆ. ಗಣ್ಯ ವ್ಯಕ್ತಿಗಳ ನಿದ್ದೆಗೆಡಿಸಿದ ಆ ಒಂದು ಡೈರಿ ಮತ್ತು ಈ ಅಸಲಿ ಮುಖಗಳ ಸಂಪೂರ್ಣ ಮಾಹಿತಿ ಇಲ್ಲಿವೆ. ನೀವೇ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಇವನ ಬಗ್ಗೆ ತಿಳಿಯೋಣ. ಈತನ ಹೆಸರು ಜೆಫ್ರಿ ಎಪ್ಸ್ಟೀನ್. ಜೆಫ್ರಿ ಎಪ್ಸ್ಟೀನ್ ಕಿರಿಯ ವಯಸ್ಸಿನ ಹುಡುಗಿಯರನ್ನು ಮತ್ತು ಮಕ್ಕಳನ್ನು ತನ್ನ ಬಳಿಗೆ ಕರೆತಂದು ಮಾಡುತ್ತಿದ್ದ ಕೃತ್ಯಗಳು ಅತ್ಯಂತ ಕ್ರೂರ ಮತ್ತು ಅಮಾನವೀಯವಾಗಿದ್ದವು. ಈತ ತನ್ನ ಹಣ ಮತ್ತು ಅಧಿಕಾರವನ್ನು ಬಳಸಿಕೊಂಡು ಒಂದು ದೊಡ್ಡ ಅಪರಾಧ ಜಾಲವನ್ನೇ ನಡೆಸುತ್ತಿದ್ದನು. ಈತನ ವೃತ್ತಿ, ಜೀವನ ಮತ್ತು ಸಂಪತ್ತು ಈತ ಅತ್ಯಂತ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದನು. ನ್ಯೂಯಾರ್ಕ್ನಲ್ಲಿ ಬೃಹತ್ ಬಂಗಲೆ, ಖಾಸಗಿ ಜೆಟ್ಗಳು ಮತ್ತು ವರ್ಜಿನ್ ಐಲ್ಯಾಂಡ್ಸ್ನಲ್ಲಿ ಲಿಟಲ್ ಸೇಂಟ್ ಜೇಮ್ಸ್ ಎಂಬ ಹೆಸರಿನ ಸ್ವಂತ ದ್ವೀಪವನ್ನು ಹೊಂದಿದ್ದನು. ಎಪ್ಸ್ಟೀನ್ ಮುಖ್ಯವಾಗಿ ಬಡತನ ಅಥವಾ ಕಷ್ಟದಲ್ಲಿರುವ ಹದಿಹರೆಯದ ಹುಡುಗಿಯರನ್ನು ಗುರಿಯಾಗಿಸಿಕೊಳ್ಳುತ್ತಿದ್ದನು. ಅವರಿಗೆ ಹಣದ ಆಮಿಷನ್ನು ಒಡ್ಡಿ ಅಥವಾ ಉದ್ಯೋಗ ನೀಡುವ ಭರವಸೆ ನೀಡಿ ತನ್ನ ಬಲೆಗೆ ಬೀಳಿಸಿ ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದನು. ಎಪ್ಸ್ಟೀನ್ ನಡೆಸುತ್ತಿದ್ದ ಲೈಂಗಿಕ ಕಳ್ಳಸಾಗಣೆ ಜಾಲದಲ್ಲಿ ಇವಳು ಪ್ರಮುಖ ಪಾತ್ರ ವಹಿಸಿದ್ದಳು. ಇವಳ ಹೆಸರು ಗಿಸ್ಲೈನ್ ಮ್ಯಾಕ್ಸ್ವೆಲ್. ಗಿಸ್ಲೈನ್ ಮ್ಯಾಕ್ಸ್ವೆಲ್ ಅವರು ಎಪ್ಸ್ಟೀನ್ನಿನ ಎಲ್ಲ ಆನಂದಕ್ಕೆ ಅವರ ಮುಖ್ಯ ಸಹಚರೆಯಾಗಿ, ಅಂದರೆ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದರು. ಮ್ಯಾಕ್ಸ್ವೆಲ್ ಒಬ್ಬ ಬ್ರಿಟಿಷ್ ಮಾಧ್ಯಮದ ಉದ್ಯಮಿ ರಾಬರ್ಟ್ ಮ್ಯಾಕ್ಸ್ವೆಲ್ ಅವರ ಮಗಳು. ಇವಳೇ ಗಿಸ್ಲೈನ್ ಮ್ಯಾಕ್ಸ್ವೆಲ್. ಈ ಗಿಸ್ಲೈನ್ ಮ್ಯಾಕ್ಸ್ವೆಲ್ ಕುಖ್ಯಾತ ಹಣಕಾಸು ಹೂಡಿಕೆದಾರತಿ ಮತ್ತು ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ನ ಅತ್ಯಂತ ಆಪ್ತ ಸಹವರ್ತಿಯಾಗಿದ್ದಳು. ಎಪ್ಸ್ಟೀನ್ನ ವ್ಯವಹಾರಗಳು ಮತ್ತು ಅವನ ವೈಯಕ್ತಿಕ ಜೀವನದ ಸಂಪೂರ್ಣ ನಿರ್ವಹಣೆಯಲ್ಲಿ ಈಕೆಯ ಪಾತ್ರ ದೊಡ್ಡದಾಗಿತ್ತು. ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ. ಎಪ್ಸ್ಟೀನ್ ಮತ್ತು ಗಿಸ್ಲೈನ್ ಮ್ಯಾಕ್ಸ್ವೆಲ್ ಇವರು ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸ್ನೇಹ ಹೊಂದಿದರು. ಇದರಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಸೇರಿದರು. ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಮತ್ತು ಡೊನಾಲ್ಡ್ ಟ್ರಂಪ್, ಉದ್ಯಮಿಗಳಾದ ಬ್ರಿಟನ್ ಪ್ರಿನ್ಸ್ ಆಂಡ್ರೋ, ಬಿಲ್ ಗೇಟ್ಸ್ ಇವರುಗಳು ಇರುವುದರಿಂದಲೇ ಅವರ ದಂಧೆಗೆ ಒಂದು ರೀತಿಯ ರಕ್ಷಾ ಕವಚವಾದಂತಾಯಿತು. ಈ ದಂಧೆಯನ್ನು ಮುನ್ನಡೆಸಲು ಅವರಿಗೆ ದೊಡ್ಡ ದಾರಿಯದಂತಾಯಿತು. ಎಪ್ಸ್ಟೀನ್ನ ಲೈಂಗಿಕ ದಂಧೆಗಾಗಿ ಅಪ್ರಾಪ್ತ ಬಾಲಕಿಯರನ್ನು ಹುಡುಕುವುದು ಮತ್ತು ಅವರನ್ನು ಪುಸಲಾಯಿಸಿ ಕರೆತರುವುದು ಈಕೆಯ ಕೆಲಸವಾಗಿತ್ತು. ಗಿಸ್ಲೈನ್ ಮ್ಯಾಕ್ಸ್ವೆಲ್ ಅವಳು ಮಹಿಳೆಯೇ ಆಗಿದ್ದರಿಂದ ಬಾಲಕಿಯರು ಈಕೆಯನ್ನು ಸುಲಭವಾಗಿ ನಂಬುತ್ತಿದ್ದರು. ಇದನ್ನು ಅವಳು ದುರುಪಯೋಗಪಡಿಸಿಕೊಂಡು ಈ ಬಾಲಕಿಯರನ್ನು ಎಪ್ಸ್ಟೀನ್ ಮತ್ತು ಅವರ ಪ್ರಭಾವಿ ಸ್ನೇಹಿತರ ಲೈಂಗಿಕ ಸುಖಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು. ಇದನ್ನು ಒಂದು ವ್ಯವಸ್ಥಿತ ಜಾಲದಂತ ಮುನ್ನಡೆಸಿಕೊಂಡು ಹೋಗುತ್ತಿದ್ದರು. ಅವರು ಬಾಲಕಿಯರನ್ನ ಕೇವಲ ಲೈಂಗಿಕವಾಗಿ ಬಳಸಿಕೊಳ್ಳುವುದು ಮಾತ್ರವಲ್ಲದೆ ಅವರನ್ನ ಅಧಿಕಾರ ಮತ್ತು ರಾಜಕೀಯ ಲಾಭಕ್ಕಾಗಿ ವಸ್ತುಗಳಂತೆ ಬಳಸಿಕೊಳ್ಳುವ ಒಂದು ದೊಡ್ಡ ಅಪರಾಧ ಜಾಲವನ್ನೇ ಸೃಷ್ಟಿಸಿದ್ದರು. ಯಾವ ಅತಿಥಿಗೆ ಎಂತಹ ಹುಡುಗಿಯರು ಇಷ್ಟ ಎಂಬ ಕೋಡ್ ವರ್ಡ್ ಮಾಹಿತಿ ಕೂಡ ಇತ್ತು. ಇದು ಇಡೀ ಪ್ರಕರಣದ ಅತ್ಯಂತ ಪ್ರಮುಖ ಕಾರಣವಾಗಿದೆ. ಎಪ್ಸ್ಟೈನ್ಗೆ ಸೇರಿದ ಲಿಟಲ್ ಸೇಂಟ್ ಜೇಮ್ಸ್ ಎಂಬ ಈ ಖಾಸಗಿ ದ್ವೀಪವನ್ನ ಸ್ಥಳೀಯರು ಪಾಪದ ದ್ವೀಪ ಅಥವಾ ಪೆಡೋಫೈಲ್ ಐಲ್ಯಾಂಡ್ ಎಂದೇ ಕರೆಯುತ್ತಿದ್ದರು. ಸಮುದ್ರದ ಮಧ್ಯದಲ್ಲಿದ್ದ ಈ ದ್ವೀಪದಲ್ಲಿ ನಡೆಯುತ್ತಿದ್ದ ಚಟುವಟಿಕೆಗಳು ಅತ್ಯಂತ ನಿಗೂಢ ಮತ್ತು ಭಯಾನಕವಾಗಿದ್ದವು. ತನ್ನ ದ್ವೀಪಕ್ಕೆ ಬರುವ ಜಗತ್ತಿನ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತು ಶ್ರೀಮಂತರಿಗೆ ಈ ಬಾಲಕಿಯರನ್ನ ಇವರು ಸರಬರಾಜು ಮಾಡುತ್ತಿದ್ದರು. ಒಮ್ಮೆ ಇಲ್ಲಿಗೆ ಹೋದ್ರೆ ಹುಡುಗಿಯರಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇರಲಿಲ್ಲ, ಯಾಕಂದ್ರೆ ಅದು ಸಮುದ್ರದ ಮಧ್ಯದ ದ್ವೀಪವಾಗಿತ್ತು. ಇದನ್ನು ಲಿಟಲ್ ಬ್ಲ್ಯಾಕ್ ಬುಕ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಜಗತ್ತಿನ ಸಾವಿರಾರು ಪ್ರಭಾವಿ ವ್ಯಕ್ತಿಗಳ ಫೋನ್ ನಂಬರ್ಗಳು, ಇಮೇಲ್ ವಿಳಾಸಗಳು ಮತ್ತು ಅವರ ಖಾಸಗಿ ವಿವರಗಳಿದ್ದವು. ಯಾವ ಅತಿಥಿಗೆ ಎಂತಹ ಹುಡುಗಿಯರು ಇಷ್ಟ ಎಂಬ ಕೋಡ್ ವರ್ಡ್ ಮಾಹಿತಿ ಕೂಡ ಇತ್ತು ಎನ್ನಲಾಗಿದೆ. ಇದು ಇಡೀ ಪ್ರಕರಣದ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿದೆ. ಚಿಕ್ಕ ಬಾಲಕಿಯರನ್ನು ತನ್ನ ಜಾಗಕ್ಕೆ ಕರೆಸಿಕೊಂಡು ಅವರಿಗೆ ಮುದ್ದು ಮಾಡುವ ನೆಪದಲ್ಲಿ ಅವನ ಮೋಹದ ಆಸೆಯನ್ನು ಪೂರೈಸಿಕೊಳ್ಳುತ್ತಿದ್ದನು.
ಕೆಲವು ವರದಿಗಳ ಪ್ರಕಾರ ಆತ ತನ್ನದೇ ಆದ ಮಾನವ ತಳಿಯನ್ನು ಸೃಷ್ಟಿಸುವ ಹುಚ್ಚು ಆಲೋಚನೆಯನ್ನು ಹೊಂದಿದ್ದನು. ತನ್ನ ವೀರ್ಯವನ್ನು ಬಳಸಿ ಅನೇಕ ಚಿಕ್ಕ ಬಾಲಕಿಯರನ್ನು ಮತ್ತು ಮಹಿಳೆಯರನ್ನು ಗರ್ಭಧರಿಸುವಂತೆ ಮಾಡುವುದು ಆತನ ವಿಕೃತ ಗುರಿಗಳಾಗಿದ್ದವು. ಸಂಕ್ಷಿಪ್ತವಾಗಿ, ಆತ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು, ಗಣ್ಯರನ್ನು ಬ್ಲ್ಯಾಕ್ ಮೇಲ್ ಮಾಡಲು ಮತ್ತು ತನ್ನ ವಿಕೃತ ಲೈಂಗಿಕ ಹಸಿವನ್ನು ತೀರಿಸಿಕೊಳ್ಳಲು ಸಣ್ಣ ಮಕ್ಕಳನ್ನು ಬಲಿಪಶುಗಳನ್ನಾಗಿ ಮಾಡುತ್ತಿದ್ದನು. ಇಷ್ಟೇ ಅಲ್ಲ, ಅಸಲಿ ಆಟ ಇನ್ನೂ ಬಾಕಿ ಇದೆ. ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ತಿಳಿಯಲು ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದೃಶ್ಯವನ್ನು ನೋಡಿದ ಮೇಲೆ ಏನು ಅನಿಸ್ತು ಎಂದು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.